ಎಷ್ಟೊತ್ತಲ್ಲಿ ಬಂದವ? ಅದೇ ನಾನು ಮಧ್ಯಾಹ್ನನೇ ಬಂದೆ. ಎಲ್ಲಿ ಹೊಂಟೋಗಿದ್ರಿ? ಅಯ್ಯೋ ನಾನು ಒಂದಿಟ ಹೊಲ್ತಾವ್ ಕೆಲಸ ಇತ್ತು ಕಣವ. ಏನು ಹೊಲ್ದಲ್ಲಿ ಕಳೆತ್ಕೊಂಡು ಒಸಿ ತಿತ್ತಿಲ್ಲ ಕಳೆ ಕಣವ. ಆವತ್ತಿಂದನೂ ಹೇಳ್ಕೊಂಡು ಇಲ್ಲೊಂದಿಬ್ಬಳು ಹೆಂಗಸರು ಹೇಳ್ಕೊಂಡು ಬನ್ನಿ 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 ಅಂದ್ರೆ ಬಂದಿತ್ತಿಲ್ಲ. ಆಮೇಲಿಂದ ಹೊಲನ ಉಳಿಸ್ಬಿಟ್ಟು ಈಗ 3-4 ದಿವಸ ಆಗಿತ್ತು. ತಿರ್ಗಾ ಒಂದೊಂದು ಉಳಿಸಿದ್ರು ಹಂಗೆ ಚಿಗುರ್ಕೊಂಡು ಗರ್ಕೆಗಳೆಲ್ಲ ಬೆಳ್ಕೊತಿದ್ದವು. ಅದಕ್ಕೆ ಒಂಚೂರು ಎತ್ತಾಕ್ಬಿಡೋದ ಅಂದ್ಬಿಟ್ಟು ಹಂಗೆ ಹೋಗಿದೆ ಕಣವೆ. ಈಗ ಒಕ್ಕ ಕರ್ಕೊಂಡೋಗಿ ಇಬ್ಬರಲ್ಲ ಹೆಂಗಸ ಆಳ್ಗಳ ನಾನು ಸೇರ್ಕೊಂಡು ಕಿತ್ತಾಕ್ಬಿಟ್ಟು ಬಂದೆ. ನಿಮ್ಮ ಊರ್ದಿಕ್ಕೆ ಹೆಂಗವ ಮಳೆ ಬೆಳೆ ಹೆಂಗಿದ್ದು? ಮಳೆ ಸುಮಾರಾಗಿ ಹೋಯ್ತು ಅತ್ತೆ. ಒಂದು ಸೊರು ಹೊಡಿತು. ಅಪ್ಪ ಹೊಲ ಉಳ್ಸೋದೆ ತಡ್ನಿ ಚೆಲ್ಲಕ್ಕೆ ಅಂದ್ಬಿಟ್ಟು ತಡ್ನಿ ಚೆಲ್ಲಕ್ಕಿದಾರೆ. ಏನೋ ಮಾಡಲಿ ಸುಮ್ಕಿರತ್ತ ಪಾಳ್ಬಿಡೋದ್ಕಿಂತ ಹೆಚ್ಚ ಅದಕ್ಕೆ ತಡ್ನಿ ಚೆಲ್ಲಿಸ್ಬಿಡೋದು ಅಂದ್ಬಿಟ್ಟು ಅತ್ತೆ. ಹಂಗೂ ಹೂವು ಒಂದು ಅರ್ಧ ಎಕರೆಗೆ ರಾಗಿ ಚೆಲ್ಸಕ್ಕೆ ಅಂತ ಅಂತಿತ್ತು. ಅತ್ತಾಗೆ ಬೇಡ ಅಂದ್ಕೊಂಡು ತಡ್ನಿನೇ ಚೆಲ್ಸೋದು ಅಂದ್ಬಿಟ್ಟು ಅಪ್ಪಂಗೆ ಅಂತಪ್ಪ. ಅಯ್ಯೋ ಏನು ಉಣ್ಬಾರ್ದು ಅನ್ಕೊತಿರ್ತೀರಿ ಸುಮ್ಕಿರು. ಇಲ್ಲೇ ಆಯ್ತದೆ ನಮ್ಮನೇನೆ ಕೊಟ್ಟವಂತೆ ಭತ್ತ ರಾಗಿಯ ಕಾಳಿಗಿಲ್ ಚೆಲ್ಕಳಿ ಸಾಕು. ಅಯ್ಯೋ ಎಲ್ಲಕ್ಕೂ ನಿಮ್ಮನೆ ಜೀವ ತೆಗಿರತ್ತೆ. ಯಾವ್ದೇಕಂಗಂದೀವ ಸುಮ್ಮನಿರು. ಇನ್ನೇನವ ಹೋಗಿದೆ ತಿಥಿಗೆ ತಿಂಗಳು ತಿಥಿಗೆ? ಹೋಗಿದೆ ಕಣತ್ತೆ. ಬೇಜಾರು ಮಾಡ್ಕೋಬೇಡ ಮಗ, ನಾನು ಹಿಂಗೆ ಹೇಳ್ತೀನಿ ಅಂತ ಅನ್ಕೋಬೇಡ. ಅವ್ನು ಇದ್ದಿದ್ರು ನಿಂಗೆ ನೆಮ್ಮದಿ ಕೊಡ್ತಿದ್ದಿಲ್ಲ ಕಣ್ ಮಗ. ಅಲ್ಲಿ ಇಲ್ಲಿ ತಿರಿಕೊಂಡು ನಿಂತ್ಕೊಂಡು ಚೆಂಗಲ್ ನನ್ನ ಮಗನಂಗೆ ಆಡ್ತಿದ್ದವು. ನಾನು ಎಷ್ಟಿ ಬಾಳಿಸ್ತಿದ್ನ. ನೀನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ನನ್ನ ಮಾತ ಕೇಳು ಸರಿಯಾ? ನೀನಂತವೇ ಅವ್ನು ಓದ ಬುಟ್ಟ ಅಂದ್ಕೊಂಡು ಅವ್ನ ಬಗ್ಗೆ ಚಿಂತೆನೂ ಮಾಡಕ್ಕೆ ಹೋಗ್ಬೇಡ. ನೀನು ಏತ್ನೇನು ಮಾಡಕ್ಕೆ ಹೋಗ್ಬೇಡ. ಬುಟ್ಟ ಹಾಕ್ಬಿಡೋನ ನೆಗದು ಬಿದ್ದೋದನ್ನು ಓದ ಏನೋ ಒಂದು ಗಾಚಾರಗಳಿಗೆ ಇತ್ತು ಕಳ್ದೋಯ್ತು. ಬುಟ್ಟ ಹಾಕೋತಾಗೆ ನೀನೇನು ಮ್ಯಾಟ್ರಿ ಎಂಬಕ್ಕೆ ಹೋಗಿದ್ದ ಅವನ್ನ ಕಲಿಬಾರ್ದು ಕಲ್ತ್ರೆ ಆಗಬಾರ್ದೆ ಆಗೋದು. ಹೋಗು ಬಿಸಾಕು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ಇನ್ನೇನು ಮಾಡೋಕ್ಕದತ್ತೆ? ಇನ್ನೇನು ಮಾಡೋಕ್ಕದ್ದು ಎಲ್ಲ ನಾನೇ ಬರ. ನನಗೆ ಇರೋ ಗಂಟ್ಲು ನೆಮ್ಮದಿ ಕೊಡ್ನಿಲ್ಲ. ಈ ಎರಡಂತದ್ದು ನಿಂಗೆ ಬಿಟ್ಬಿಟ್ಟು ಹೊಂಟೋದ್ನಲ್ಲತ್ತೆ. ನನಗೆ ಗಂಡ ಅಂತ ಇಲ್ದವ್ರು ಸಿಕ್ಕಿಲ್ಲ. ಮಗಿಗೆ ಒಂದು ಅಪ್ಪನಾಗಿದ್ಬಿಟ್ಟಿದ್ರು. ನಾನು ಎಲ್ಲರೂ ಇದಿರ್ಲಿ ಕಣತ್ತೆ, ಚೆನ್ನಾಗಿರ್ಲಿ ಅಂತ ನಾನು ಬೇಡ್ಕೊತಿದ್ದೆ ದೇವ್ರಿಗೆ. ದೇವ್ರು ಹಿಂಗೆ ಅನ್ಯಾಯ ಮಾಡ್ಬಿಟ್ನಲ್ಲತ್ತೆ. ಕುತ್ಕೋ ಸುಮ್ಮನೆ ಓದು ಹೋಯ್ತಾನೆ. ನಾನು ಇದ್ದಿರ್ತಾನೆ ನಿಂಗೆ ನೆಮ್ಮದಿ ಕೊಡ್ತಿದ್ದ. ನೀನು ಹಂಗೆ ಅನ್ನಕ್ಕೆ ಹೋಗ್ಬೇಡ. ನೀನು ನನ್ನ ಮಗ ಯಪ್ಪ ಎಂತ ತೊಡಗಲ್ಲ ನನ್ನ ಮಗನವ. ಅವನು ಆಟಕ್ಕೆ ಕಲ್ತಿರೋ ದುರ್ಬುದ್ಧಿಗೆ ಭಗವಂತ ಇವನು ಬಿಟ್ಟು ಕೊಟ್ರು ಸರಿ ಹಾಕಿಲ್ಲ ಅಂತ ಕರ್ಕೊಬಿಟ್ಟವನೇ. ನಿಮ್ದಾಗಿರೋದ್ ಕಲಿ. ನೀನು ಏನು ಮಾಡೋಕ್ಕಾಯ್ತಿರ ಕಣತ್ತೆ. ಎಲ್ಲ ನಾನು ಹಣೆ ಬರ ಅಂತ ಹಣೆ ಬರ. ಸುಮ್ನಿರು ನೀನು, ಸುಮ್ಕಿರ್ ಮಗ. ಯಾಕೆ ಬಂದಿದ್ರು ತಿಂಗಳು ತಿತ್ತಿ ಕರೆಯಕ್ಕೆ? ಅದೇ ನನ್ನ ಮೈದನೇ ಬಂದಿದ್ರು. ಅವರೇ ಬಂದು ಕರ್ಬಿಟ್ಟು ಹೋಗಿದ್ರು ಬನ್ನಿ ಅಂತವ. ಇನ್ನು ಹೋಗಿದ್ರೆ ಆತದ ಅನ್ಕೊಂಡಂಗೆ ಹೋಗಿ ಬಂದು ಕಣತ್ತೆ. ಏನು ಮಾಡಿದ್ರವ? ಮಾಮೂಲಿ ಕೋಳಿಬಾಡು, ಆಮೇಲಿಂದ ಇದು ಮರಿಬಾಡು ಎಲ್ಲ ತಗೊಂಡಿದ್ರು ಮಾಡಿದ್ರು. ಮಾಡಿ ಅಯ್ಯೋ ಏನು ಊಟ ಸೇರೋದತ್ತೆ. ಊಟ ಸೇರೋದ ನಿಜವಾಗ್ಲೂ ಸುಮ್ಮನೆ ಇಲ್ಲದೆಲ್ಲ ನನ್ನ ಮನೆ ಪಟ್ಕೊಂಡು ಸುಮ್ಮನೆ ನಮ್ಮ ಜೀವನನೇ ಹಾಳಾಗೋದಂಗೆ ಆಗೋಯ್ತು. ಆಯಿತು ಸುಮ್ಮನಿರು. ನಿಮ್ಮ ಅವನು ಬಾ ಅಂತಂದೆ ಕರ್ಕ ಬನ್ನಿ ಅಂತ ಅಂದಿದ್ದಲ್ಲಿ ನಿಮ್ಮ ಮಾವನಿಗೆ. ನಿಮ್ಮ ಅವನು ಬರೋಣ ನಕ್ಕಿಸಿ ಇರ್ಬೋದಾಗಿತ್ತು. ಅಲ್ಲಿ ಇಟ್ಟು ಅಪ್ಪನಿಗೆ ಅಡುಗೆ ಗಿಡ್ಗೆ ಮಾಡಿಕೊಡ್ಬೇಕಲ್ಲ. ಅದಕ್ಕೆ ಅಪ್ಪನೇ ಬತ್ತೀನಿ ಅಂತೂ ಅವ್ವ ಇನ್ನೊಂದು 4 ದಿವಸ ಬಿಟ್ಕೊಂಡು ಬರ್ತೀನಿ ಅಂತ ಅಂತದೆ. ಇತ್ತಿಂದು ಹೋಗೋಕ್ಕೆ ಬೋವ ಅಂತ ಅಂದೀವಿ. ಇರು ತಾಯಿ, ಬೇಜಾರು ಮಾಡ್ಕೋಬೇಡ. ತಿಂಗಳಿರು ಸುಮ್ಮನೆ ನೀನು. ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತೀವಿ ಅಂದ್ಬಿಟ್ಟು ಅದಕ್ಕೆ ನಾನು ಮಾವನಿಗೆ ಹೇಳಿ ಕಳಿಸ್ತೇಕತ್ತೆ. ಕರ್ಕೊಬರೋಗಿ ಹೋಗಿ ಇರಲಿ 1 ತಿಂಗಳು ಅಂದ್ಬಿಟ್ಟು ಬರೋಕ್ಕೆ ಹೇಳಿ. ನೀವು ಇರು, ಏನಿಲ್ಲ ಚೆನ್ನಾಗಿ ಮಾತಾಡ್ಸ್ನಿಲ್ವಾ? ಅಯ್ಯೋ ಪಾಪ ಚೆನ್ನಾಗಿ ಮಾತಾಡಿಸ್ತು. ಯಾಕೆ ಹಂಗಿಲ್ದೋದೆಲ್ಲ ಮಾತಾಡಬೇಕು. ಪಾಪ ಚೆನ್ನಾಗಿ ಮಾತಾಡಿಸ್ತು ಕಣತ್ತೆ. ಏನಿಲ್ಲ ಮತ್ತಿರು ನೀನು. ಇರು ಏನಿಲ್ಲ ಕತ್ತು ಅಳ್ಳೆ ಹೇಳ್ಕೊ. ನಾವು ಸಸ್ಯ ಮಾತ್ರ ಸುಮ್ಮನೆ ಹೇಳೋದಲ್ಲ. ಪಾಪ ಅವಳುವೆ ಕಷ್ಟ ಸುಖ ಅರ್ಥ ಮಾಡ್ಕೊತಾಳೆ, ಚೆನ್ನಾಗಿರ್ತಾಳೆ. ಊಟ ಗಿಟ ಉಂಡವೆ? ಬಂದ ತಕ್ಷಣ ಈಗ ಕೊಡ್ತು. ಬಂದ ತಕ್ಷಣವ ಊಟ ಮಾಡು ಅಂದ್ಕೊಂಡು ಹಿಂಸೆ ಮಾಡಿ ಪಾಪ ಈಗ ಕೊಟ್ಟರು ಊಟ ಮಾಡಿದೆ. ಅಯ್ಯೋ ಏನು ಹೊಟ್ಟೆ ಕೇಳೋದತ್ತೆ ನಮ್ಮ ಕಷ್ಟವ? ಹೊಟ್ಟೆ ಕೇಳೋದ ಹೇಳಿ? ಉಣ್ಣೇಬೇಕು ತಿನ್ನೇಬೇಕು. ಎಂತ ಕಷ್ಟ ಬರಲಿ ಸುಖ ಬರಲಿ. ಅಯ್ಯೋ ಮಗ ನಾನು ಹೇಳ್ತೀನಿ ಕೇಳ್ಕೊ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಅವನ ಬಗ್ಗೆ ಚಿಂತೆ ಮಾಡೋದು ನೀನು ಯಾವುದಕ್ಕೂ ಪ್ರಯತ್ನಕ್ಕಿಲ್ಲ. ಅಲ್ಲ ಯಾಕೆ ಚಿಂತೆ ಮಾಡಿತಾ ನೀನು? ಯಾಕೆ ಚಿಂತೆ ಮಾಡಕ್ಕೆ ಹೋದಿಯ ನೀನು? ಚಿಂತೆ ಮಾಡೋಂಥದ್ದು ಏನು? ಯಾಕೆ ಮಾಡಿಯೇ ಚಿಂತೆ ನೀನು? ಮಾಡೋಕ್ಕೆ ಏಮಿರ ನಿನಗೆ? ಅದಕ್ಕೆ ಹೆಂಗೆ ಆಡ್ತಾಯಿದ್ದೀನಿ ನೀನು? ಅವ್ನು ಏಕ್ತಿಗೆ ಬೆಂಕಿ ನಿನ್ನ ಫುಡ್ ಬಾಳಕ್ಕೂ ಹಂಗೆ ಅದೃಷ್ಟ ಬೇಕಾಗಿತ್ತು. ಅದೃಷ್ಟ ಇತ್ತಿಲ್ಲ ಹೋಗು. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಜಾಸ್ತಿಯ ನೀನು. ಅವನ ಬಗ್ಗೆ ತಲೆಗೆಡ್ಸ್ಕೊಂಡು ನೀನು ಹೇಳೋ ಅಂಥದ್ದು ಕರೆ ಅಂತದ. ಅವನೇನು ನನ್ನ ಮಗ ಅಂತದೇನು ಇದು ಮಾಡಿಲ್ಲ ನಿನಗೆ. ಏನು ಜವಾಬ್ದಾರಿನ ನನ್ನ ಮಗ ಆಗಿರೋ ಒಂದು ಮಗದ ಹೆಣ್ಣು ಮಗ ನಾವು ಹೆಂಗಿರ್ಬೇಕು ಏನು ಎಂತ ಅನ್ನೋದನ್ನ ಅವನಿಗೆ ಜ್ಞಾನ ಇರಬೇಕಾಗಿತ್ತು. ಜ್ಞಾನ ಇಲ್ದಂಗೆ ನಿಂತಿರೋ ನನ್ನ ಮಗನ ಕೂಟ ಏನು ಅವನ್ನೇನು ಮಗ ನನ್ನ ಮಾತ ಕೇಳಿಯ ನೀನು? ಅವ್ನ ಬಗ್ಗೆ ನೀನು ತಲೆಯಿಂದ ತೆಗ್ದಾಕ್ಬಿಟ್ಟು ಹೆಂಗೆ ಬಾಳ್ಬೇಕು? ನೀನು ಬಂಗಾಯ್ತು ಬದುಕಾಟಾಯ್ತು ಅನ್ಕೊಂಡು ನೀನು ಹೆಂಗೋ ನಿಮ್ಮ ಅವನು ನಿಮ್ಮ ಅಪ್ಪನು ನೋಡ್ಕೊಂಡು ನೀನು ಇರೋ ಗಂಟ ಅವ್ರು ನೋಡ್ಕೊ. ಅವ್ರಿಗೆ ನಿಂದೆ ಚಿಂತೆ ಇಲ್ಲ. ಇನ್ನೊಬ್ಳು ಮಗಳವಳ ಇಲ್ಲ ಇನ್ನೊಬ್ಬ ಮಗವನೇನಂಗಿತ್ತದ ಹೇಳು? ನೀನೇ ಎಲ್ಲವ ಅವ್ರಿಗೆ ಸರ್ವಸ್ವು ನೀನೇ. ಅವ್ರು ನೀನು ಕಣ್ಣೀರು ಹಾಕ ಮನೇಲಿ ಕೂತ್ಕೊಂಡ್ರೆ ಅವ್ರಿಗೆ ನಿಮ್ಮದು ಸಿಕ್ಕದ ಮಗ.
ಅದಕ್ಕೆ ನೀನು ಕರ್ಸಿದ್ರು ನಾನು ಹೇಳೋದು ಅನ್ಬಿಟ್ಟೆಯೇ. ಇಲ್ಲಕ್ಕ ಸುಮ್ಕಿರತ್ತೆ, ನಾನು ಒಳಕಿಲ್ಲಕ್ಕನತ್ತೆ. ಅವ್ರ ಮುನ್ಗಡೆ ಹತ್ರ ಅವ್ರು ಚಿಂತೆ ಮಾಡ್ತಾರೆ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಅವ್ರ ಮುನ್ಗಡೆ ಹೇಳೋದಾಗ್ಲಿ ಕರೆಯೋದಾಗ್ಲಿ ನಾನು ಮಾಡೋಕ್ಕಿಲ್ಲ. ಬೇಡ ಬೇಡ ಬೇಡ, ಅವರು ಸಾಯಂಕಾಲದಲ್ಲಿ ನಿಮ್ದಿಲ್ದಾಗ ಮಾಡಬೇಡ, ಬೇಡ ಸುಮ್ಕಿರು. ಎಲ್ಲ ಮುಗ್ದೋದ್ಮೇಲೆ ಹತ್ರ ತಾನೆ ಬಂದದ. ಈಗ ಅಳ್ತಾ ಕುತ್ಕೊಂಡ್ರೆ ಬರ್ತದೆ ಕಣೋ ಅನ್ನೋದಿದ್ರೆ ಬೇಕಾದ್ರೆ ಕುತ್ಕೊಂಡು ಮನೆ ಜನ ಹೇಳೋದ. ಬರೋ ಅಂಥದ್ದಲ್ಲ ಅದು ಹೋದ್ಮೇಲೆ ಬಿಟ್ಟಾಕ್ಬಿಟ್ಟು ಸುಮ್ಮನಿರು. ಅವ್ನು ಕಲ್ತಿರೋ ಕೇಳ್ಗಾಲ್ ಬುದ್ಧಿಗೆ ಅವ್ನು ಓದವ, ಯಾಕೋ ತಲೆಗೆಡ್ಸ್ಕೊಬೇಡ ನೀನು. ಸುಮ್ಮನಿರೋದು ಕಲಿ ನೀನು. ಓದೋನು ಅವ್ನು ಓದ, ಅವ್ನ ಬಗ್ಗೆ ಚಿಂತೆ ಮಾಡ್ಕೊಂಡು ನಿನ್ನಾರಾಗಿ ಹಾಳು ಮಾಡ್ತಾರೆ. ಮುಗಿ ನೋಡೋರು ಯಾರು? ಅದಕ್ಕೆ ಯಾರು ದಿಕ್ಕು ಹೇಳು? ನೀನೇ ದಿಕ್ಕು. ಸುಮ್ಮನಿರು ನೀನು. ಯೋಚನೆ ಮಾಡ್ಕೊಂಡು ನಿನ್ನಾರಾಗಿ ಹಾಳು ಮಾಡ್ಕೋಬೇಡ. ತೊಡ್ಗ ನನ್ನ ಮಗನ ನಿನ್ ಕೊಟ್ಟು ಭಾಳ ದೃಷ್ಟಿ ಇಲ್ದಾನು ಓದ. ಹೋಗ್ಲಿ ಬಿಟ್ಟಾಕ್ಬಿಟ್ಟು ಸುಮ್ಮನಿರವ. ಓ ಅತ್ತೆ, ಊಟ ಹಾಕ ಬರಲ್ಲ? ಓಯ್ ನಾನು ಮಾಡ್ತೀನಿವ, ಸುಮ್ಕಿರು ಬೇಡಕನ. ಅಲ್ಲಿ ಕೊಟ್ಟು ಕಳ್ಸಿದಳೆ ಊಟವೇ, ಅದೇ ಮಿಕ್ಕಿತ್ತ. ಬರೋ ಹೊತ್ನಲ್ಲಿ ಒಂದಿಷ್ಟು ಕತೆ ಇಟ್ಟುವೆ, ಒಂಚೂರು ಮೊಸರು ಮಿಕ್ಕಿತ್ತು, ಅದನ್ನ ಕಳ್ಸ್ಕೊಂಡು ಕುಡ್ದುಟ್ಟು ಬಂದೆ ಕಣ. ಬೇಡ ನನಗೀಗ ಸಂಧಿ ಕುಂತೀನಿ. ದೇವಿ ಬಾ, ನೀನು ಊಟ ಮಾಡು. ಅದಕ್ಕೆ ಬೇಡ ಕಣದಕ್ಕೆ, ಬೇಡಿ ಬೇಡಿ ಬಂದ ತಕ್ಷಣ ಉಣ್ಣಿಲ್ವಾ? ಇನ್ನು ಹೊಟ್ಟೆ ಸಿಕ್ಕಿಲ್ಲ ನನಗೇನು ಸಂದೇನೆ. ಅಯ್ಯೋ ಬಾ ದೇವಿ, ಎದ್ದು ಊಟ ಮಾಡು ಬಾ. ಬಂದಾಗ ಏನೋ ಒಂದು ಸ್ವಲ್ಪ ತಿನ್ಬಿಟ್ಟು ನೀನು ಅದಕ್ಕೆ ಈಗ ಬಿಸಿ ಅಡುಗೆ ಮಾಡೀನಿ, ಬಾ ಊಟ ಮಾಡು. ಬೇಡ ಕಣದಕ್ಕೆ, ಬೇಡಕ್ಕಂದು ಸುಮ್ಕಿರಿ. ಎದ್ದು ಬಾ. ಹೋಗವಾ, ಹೋಗಿ ಒಂಚೂರು ಊಟ ಮಾಡೋ, ಬಿಸಿ ಊಟ ಬಾ. ಹೋಗು ನೀನು, ಹೋಗ್ಬಿಟ್ಟು ಹೋಗಿ ಊಟ ಮಾಡಿ ನೀನು. ಅಯ್ಯೋ ನನ್ನ ಮಗುವ ನೋಡಲ್ಲಿ ವಾಟಸಿ ಅಂತದೆ. ಇಕ್ಕೊಡವ ತಾಯಿ, ಇಕ್ಕೊಡೋಗು ಇವೇನ್ಗೆ. ಬಾ ಪುಟಿ, ಬಾ ಈಗ ಕೊಟ್ಟನು. ದೇವಿ ಬಾ ನೀನುವೆ. ಮಾಡ್ತೀನಿ. ಅದಕ್ಕೆ ಯಾವ ಮಾಡೋದು ನೀನು? ಎದೋಗು, ಎದೋಗ್ ತಾಯಿ. ಅದಕ್ಕೆ ಬತ್ತೀನಿ ನಡೀರಿ, ಬತ್ತೀನಿ, ಕೈ ತೊಳ್ಕೊಂಡು ಬತ್ತೀನಿ ನಡೀರಿ. ನಾನು ಊಟ ಮಾಡ್ತೀನಂತೆ. ಮಾಡಗಿ ನೀವು? ಮಾಡ್ತೀನಿ ನಾನು. ನೀನು ಬಾ, ನೀನು ಜೊತೆಲಿ ಊಟ ಮಾಡೋಕ್ಕಾಯ್ತದೆ. ಸರಿ ಅದಕ್ಕೆ ಬತ್ತೀನಿ ನಡೀರಿ. ಚೆನ್ನಾಗಿ ಮಾತಾಡ್ತಾಳೆ ಅಲ್ವ? ಅಯ್ಯೋ ಪಾಪ ಚೆನ್ನಾಗಿ ಮಾತಾಡಿಸ್ತಾರೆ. ಅಯ್ಯೋ ನಿಜವಾಗ್ಲೂ ನೀವೆಲ್ಲ ಇಲ್ದವಾಗ ನಮಗಂತೂ ಹುಚ್ಚು ಬಂದಾಗ ಆಗ್ಬಿಡೋದಕ್ಕಿರತ್ತೆ. ನಮಗೆ ಯಾರಿದ್ರತ್ತೆ ದಿಕ್ಕೇ ಇಲ್ದಂಗೆ ಆಗಿತ್ತು ನಮಗೆ. ನಿಜವಾಗ್ಲೂ ನೀವಾಗಲಿ, ಅಣ್ಣ ಆಗಲಿ, ಪಾಪ ಅದಕ್ಕೆ ಆಗಲಿ, ನಿಜವಾಗ್ಲೂ ನೀವು ತೋರೋ ಪ್ರೀತಿಗೆ ನಾನು ನಿಜವಾಗ್ಲೂ ನೀವೆಲ್ಲ ಇಲ್ಲ ನನಗೆ ಅದೇನು ಹುಚ್ಚೆ ಹಿಡಿದ್ಬಿಡೋದು ಕಣತ್ತೆ. ನಿಜವಾಗ್ಲೂ ನೀವೆಲ್ಲ ಇಲ್ದವಾಗ ನಮ್ಮ ಗತಿನೇ ಇಲ್ದಾಗ ಆಗೋಗೋದು. ಅಯ್ಯೋ ಅದೇ ಯಾಕಂಗಂದೀವ? ಸುಮ್ ಕೂತ್ಕೊ. ಊಟದ ಸುಸಿವ ಹುಲ್ಲು ನೀರು ಕೊಡ್ತಾನೆ ಸಾಯ್ಸನ, ಹಂಗೆಲ್ಲ ಅನ್ಬೇಡ ನೀನು. ಇನ್ನು ನಗ್ನಗಿತ ಇರು ಮಗ ನೀನು. ಅವನ ಬಗ್ಗೆ ಯೋಚನೆ ಮಾಡೋದು ಪ್ರಯೋಜನಿಲ್ಲ. ಈಗ ಹೋಗಿರೋದು ಬಂದದ, ಕುತ್ಕೊಂಡು ಹೇಳೋದ ಬೇಕಾರೆ ಎಲ್ಲವ ಬರೋಕಿಲ್ಲ. ಅದು ಬರೋದೋದ್ಮೇಲೆ ನಾವು ಬಿಟ್ಟಾಕ್ಬಿಟ್ಟು ಇರೋದು ಕಲಿಬೇಕು. ಸುಮ್ಮನಿರು, ಯೋಚನೆ ಮಾಡೋಕೆ ಹೋಗಬೇಡ ನೀನು. ಬಂದಿದ್ದಿ ತಾನೇ, ಅದನ್ನೆಲ್ಲ ಮಾಡ್ತುಬಿಟ್ಟು ಕಾಲ ಕಳಿ ನೀನು. ಇರು ಸುಮ್ಮನೆ, ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಸರಿ ಕಣತ್ತೆ, ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ನನ್ನ ಗಂಡ ಅಂತ ಅನ್ಯಾಯ ಮಾಡಿಬಿಟ್ಟ. ನಾನು ಏನು ಮೋಸ ಮಾಡಿದ್ದೇವೆ ಅಂದ್ಬಿಟ್ಟು ನನಗೆ ಈ ಥರ ಮೋಸ ಮಾಡಿಬಿಟ್ಟ. ಅವನೇನೋ ಹೋಗೋದು ಹೋದ. ಈಗ ಮಗಿನ ಸಾಕೊಂಡು ನನ್ನ ಜೀವನ ಎಷ್ಟು ಕಷ್ಟ ಇರೋದು ಹೇಳಿ ನೀವೇ. ನಿಜವಾಗ್ಲೂ ಈ ಥರ ಅನ್ಯಾಯ ಮಾಡ್ತಾನೆ ನನ್ನ ಗಂಡ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಏನು ಮಾಡೋದು, ಎಲ್ಲ ನನ್ನ ಹಣೆ ಬರ. ಸರಿ ಕಣ್ರಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.